ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವಾಗ 8:30 ಆಗಿದೆ. ಈಗ ನಾನು ರಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಹೇಳ್ತೀನಿ. ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ದಿನ ಮಾಡ್ತೀನಿ, ಆದರೆ ಇವತ್ತೊಂದು ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ. ನಾಳೆ ಊರಿಗೆ ಹೋಗೋದಿದೆ, ಅಂದರೆ ಮದುವೆಗೆ ಹೋಗ್ತಾ ಇದ್ದೀನಿ. 3 ದಿನ ಹೋಗ್ತಾ ಇದ್ದೀನಿ. ಅದಕ್ಕೆಲ್ಲ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ, ತೋರಿಸ್ತೀನಿ. ಒಂದೆರಡೇ ಕಿಟ್ಟೆ ತೊಗೊಂಡಿರೋದು. ನನ್ನೊಂದು 1-2 ಕಿಟ್ಟಿಗೆ ಎಲ್ಲರದ್ದು ಬಟ್ಟೆಗಳನ್ನ ಇಡಿಸಿದ್ವಿ. ಜಾಸ್ತಿ ಏನು ತೊಗೊಂಡೋಗ್ತಾ ಇಲ್ಲ. ತುಂಬ ಬಟ್ಟೆಗಳಾದರೂ ಕೂಡ ಎತ್ಕೊಂಡು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪ ಕಡಿಮೆನೇ ತೊಗೊಂಡೋಗ್ತಾ ಇದ್ದೀನಿ. ತೋರಿಸ್ತೀನಿ. ಈಗ ಒಂದು ಸ್ವಲ್ಪ ಕಿಚನನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ಪಾತ್ರೆಗಳಿದೆ, ಜಾಸ್ತಿ ಇಲ್ಲ, ಪಾತ್ರೆಗಳು ಕಡಿಮೆ ಇದೆ. ನೋಡಿ, ಸ್ವಲ್ಪ ಒಲೆ ಕೂಡ ಎಲ್ಲ ಹೊಸ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಆಗಿಬಿಡ್ಲಿ ಅಂತೇಳಿ. ಆ ಕಡೆಲ್ಲ ಒರೆಸಿಟ್ಟಿದ್ದೀನಿ. ಕುಕ್ಕರಿರೋದು, ಕುಕ್ಕರಲ್ಲಿ ಒಂದು ಸ್ವಲ್ಪ ಅನ್ನ ಇದೆ, ಅದನ್ನು ಇವಾಗ ತೆಗಿಯಲ್ಲ. ಬೆಳಗ್ಗೆಗೆ ತೆಗೆದುಬಿಟ್ಟು ಕುಕ್ಕರ್ನ ಮತ್ತೆ ತೊಳಿಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ನಮಗೆ ಫ್ರೀ ಅಂತ ಅನ್ನೋದು ಸಿಗೋದೇ ಇಲ್ಲ. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಫುಲ್ ಫ್ರೀ ಸಿಗುತ್ತಾ? ಇಲ್ಲ, ಫುಲ್ ಕೆಲಸ ಇರುತ್ತೆ. ನೋಡಿ, ಪ್ಯಾಕಿಂಗ್ ಎಲ್ಲ ಆಗ್ತಾ ಇದೆ, ಎಲ್ಲ ಆಗಿದೆ, ಎಲ್ಲ ಹಾಕಿದ್ದೀನಿ. ನೋಡಿ, ಸ್ಯಾರಿ ತೊಗೊಂಡಿದ್ದೀನಿ, ಆಮೇಲಿಂದ ಡ್ರೆಸ್ ಇಟ್ಕೊಂಡಿದ್ದೀನಿ. ಸ್ಯಾರಿಗಳಂತೂ 3 ಸ್ಯಾರಿ ತೊಗೊಂಡಿದ್ದೀನಿ. ನೋಡಿ, ಇದಂತೂ ಎಲ್ಲ ಇದೆ. ಮೇಕಪ್ ಸೆಟ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಹಾಕ್ಬೇಕಾ? ಫುಲ್ಲು ರೆಡಿ. ಸೋಪು ಗೀಪು ಎಲ್ಲ ರೆಡಿ ಇದೆ. ಯಾವತ್ತೂ ಸೋಪನ್ನು ಒಂದು ಕವರ್ ಒಳಗಡೆ ಹಾಕ್ಕೋಬೇಕು, ಒಳ್ಳೆಯದು. ಟವಲ್ ತಂದ್ಕೊಡೋದು, ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಆಗಿದೆ ಅಂದ್ರೂ ಕೊನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಹಾಕೊಳ್ಳೋದು. ನೋಡಿ, ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಈ ರೀತಿ ಸ್ವಲ್ಪ ಮೆಡಿಸಿನ್ಗಳನ್ನೆಲ್ಲ ತೊಗೊಂಡಿರಬೇಕು. ಗ್ಯಾಸ್ಟ್ರಿಕ್ಗೆ, ಜ್ವರಕ್ಕೆ, ಮತ್ತು ಸುಸ್ತಾದರೆ ಬೇಕಾಗುತ್ತೆ ಅಂತೇಳಿ ಎಲೆಕ್ಟ್ರಾಲ್ ಪ್ಯಾಕೆಟು ಈಗೆಲ್ಲನೂ ಇಟ್ಕೋಬೇಕು. ಪ್ರತಿಯೊಬ್ಬರು ಇದೊಂದನ್ನು ಕಲ್ತ್ಕೊಂಡಿರಬೇಕು, ಭಾಳ ಒಳ್ಳೆಯದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಪೋರ್ಟ್ ಮಾಡ್ತಾಯಿರಿ.